ಸಂಘಟನೆಯಾದ ಆರ್ಎಸ್ಎಸ್ ಬಗ್ಗೆ ಅಪಪ್ರಚಾರ ಮಾಡ್ತಿರೋ ಪ್ರಿಯಾಂಕಾ ಖರ್ಗೆಗೆ, ದೇಶಭಕ್ತ ಸಂಘಟನೆಯಾದ ಆರ್ಎಸ್ಎಸ್ ಬಗ್ಗೆ ಅಪಪ್ರಚಾರ ಮಾಡ್ತಿರುವ ಪ್ರಿಯಾಂಕಾ ಖರ್ಗೆಗೆ, ಸ್ವಯಂ ಸೇವಕ ಸಂಘಕ್ಕೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ, ದೇಶಭಕ್ತ ಸಂಘಟನೆಯಾದ ಆರ್ಎಸ್ಎಸ್ ಬಗ್ಗೆ ಅಪಪ್ರಚಾರ ಮಾಡ್ತಿರುವ ಕಾಂಗ್ರೆಸ್ಸಿಗರಿಗೆ, ಆರ್ಎಸ್ಎಸ್ ಸಂಘಟನೆಯನ್ನು ನೋಡಿ ಸಹಿಸಲಾಗದ ಕಾಂಗ್ರೆಸ್ಸಿಗರಿಗೆ, ಆರ್ಎಸ್ಎಸ್ ಸಂಘಟನೆಯನ್ನು ಬ್ಯಾನ್ ಮಾಡುತ್ತೇವೆ ಎಂದು ಅಪಪ್ರಚಾರ ಮಾಡುತ್ತಿರುವ ಕಾಂಗ್ರೆಸ್ಸಿಗರಿಗೆ, ತಾಕತ್ತಿದ್ದರೆ ಆರ್ಎಸ್ಎಸ್ ಸಂಘಟನೆಯನ್ನು ಬ್ಯಾನ್ ಮಾಡಿ, ತಾಕತ್ತಿದ್ದರೆ ಆರ್ಎಸ್ಎಸ್ ಸಂಘಟನೆಯನ್ನು ಬ್ಯಾನ್ ಮಾಡಿ ನೋಡಿ, ತಾಕತ್ತಿದ್ದರೆ ಆರ್ಎಸ್ಎಸ್ ಸಂಘಟನೆಯನ್ನು ಬ್ಯಾನ್ ಮಾಡಿ ನೋಡಿ, ತಾಕತ್ತಿದ್ದರೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಪ್ರಿಯಾಂಕಾ ಖರ್ಗೆಗೆ, ಪ್ರಿಯಾಂಕಾ ಖರ್ಗೆಗೆ, ದೇಶಭಕ್ತ ಸಂಘಟನೆಯಾದ ಆರ್ಎಸ್ಎಸ್ಗೆ, ಐ ಲವ್ ಆರ್ಎಸ್ಎಸ್, ಐ ಲವ್ ಆರ್ಎಸ್ಎಸ್, ಐ ಲವ್ ಆರ್ಎಸ್ಎಸ್. ಭಾರತ್ ಮಾತಾ ಕಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ, ಐ ಲವ್ ಆರ್ಎಸ್ಎಸ್, ಐ ಲವ್ ಆರ್ಎಸ್ಎಸ್, ಐ ಲವ್ ಆರ್ಎಸ್ಎಸ್, ಐ ಲವ್ ಆರ್ಎಸ್ಎಸ್. ನಿಮಗೆ ದಮ್ಮಿದ್ದರೆ ಬ್ಯಾನ್ ಮಾಡಿ ನೋಡಿ, ನಿಮಗೆ ದಮ್ಮಿದ್ದರೆ ಬ್ಯಾನ್ ಮಾಡಿ ನೋಡಿ, ಐ ಲವ್ ಆರ್ಎಸ್ಎಸ್, ಐ ಲವ್ ಆರ್ಎಸ್ಎಸ್, ಐ ಲವ್ ಆರ್ಎಸ್ಎಸ್. ನಿಮಗೆ ದಮ್ಮಿದ್ದರೆ ಬ್ಯಾನ್ ಮಾಡಿ ನೋಡಿ, ನಿಮಗೆ ತಾಕತ್ತಿದ್ದರೆ ಬ್ಯಾನ್ ಮಾಡಿ ನೋಡಿ, ನಿಮಗೆ ದಮ್ಮಿದ್ದರೆ ಬ್ಯಾನ್ ಮಾಡಿ ನೋಡಿ, ನಿಮಗೆ ತಾಕತ್ತಿದ್ದರೆ ಬ್ಯಾನ್ ಮಾಡಿ ನೋಡಿ, ಆರ್ಎಸ್ಎಸ್, ಐ ಲವ್ 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 ಐ ಲವ್ ಆರ್ಎಸ್ಎಸ್. ದೇಶಭಕ್ತ ಆರ್ಎಸ್ಎಸ್ ಸಂಘಟನೆ ತಾಲಿಬಾನ್ ಹೋಲಿಸಿರುವ ಬಿಕೆ ಹರಿಪ್ರಸಾದ್ಗೆ, ದೇಶಭಕ್ತ ಸಂಘಟನೆ ಆರ್ಎಸ್ಎಸ್ ಅನ್ನು ತಾಲಿಬಾನ್ ಹೋಲಿಸಿರುವ ಬಿಕೆ ಹರಿಪ್ರಸಾದ್ಗೆ, ಗೂಂಡಾ ಹರಿಪ್ರಸಾದ್ಗೆ, ಸರ್ಕಾರಕ್ಕೆ, ದೇಶದಲ್ಲಿ ಪ್ರಿಯಾಂಕಾ ಖರ್ಗೆಗೆ, ಆರ್ಎಸ್ಎಸ್ ಏನು ಇಡೀ ಜಗತ್ತಿನ ದೊಡ್ಡ ಸಂಘಟನೆಯಾದಂತಹ ಅಪ್ರತಿಮ ದೇಶಭಕ್ತ ಸಂಘಟನೆ RSSನ್ನು ಅಪಮಾನ ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ನಾಯಕರಿಗೆ ಶೋಭೆ ತರೋಂಥದ್ದಲ್ಲ. ನೆಹರು ಕಾಲದಲ್ಲಿ ಬ್ಯಾನ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಇಂದಿರಾ ಗಾಂಧಿ ಕಾಲದಲ್ಲಿ ಬ್ಯಾನ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಅವ್ರ ಕೈಲೇ ಆಗಲಿಲ್ಲ. ದಯವಿಟ್ಟು ಪ್ರಿಯಾಂಕಾ ಖರ್ಗೆ ಅವರು ಅರ್ಥ ಮಾಡ್ಕೋಬೇಕು. ಕೇವಲ ಪ್ರಚಾರ ತೆವಲಿದಕ್ಕೋಸ್ಕರ ನೀವು ಈ ರೀತಿ ಹೇಳಿಕೆ ಕೊಡೋದನ್ನು ನಿಲ್ಲಿಸಬೇಕು. ನೀವು RSSನ ಬೈದನೋದ್ರೆ ನಿಮ್ಮ ತಿಂದ ಅನ್ನ ಜೀರ್ಣ ಆಗಲ್ಲ ಅಂತ ಕಾಣಿಸುತ್ತೆ. ದೇಶಭಕ್ತ ಸಂಘಟನೆ ಇವತ್ತು ರಾಷ್ಟ್ರದಾದ್ಯಂತ ಸುನಾಮಿ ಸಂದರ್ಭದಲ್ಲಿ ಮತ್ತು ಕೋವಿಡ್ ಸಂದರ್ಭದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಮೊದಲು ಬಂದು ನಿಂತ್ಕೊಳ್ಳೋಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ. 80,000 ಶಾಖೆಗಳು, ಕೋಟ್ಯಾಂತರ ಕಾರ್ಯಕರ್ತರುಗಳನ್ನ ಹೊಂದಿರತಕ್ಕಂಥ ದೇಶಭಕ್ತ ಸಂಘಟನೆ ಅಂತಂದರೆ RSS ಸಂಘಟನೆ. ಇವತ್ತೇನಾರು RSS ಸಂಘಟನೆ ಇಲ್ದೇನಾಗಿದ್ದರೆ ನೇಪಾಳದಲ್ಲಿ, ಬಾಂಗ್ಲಾದಲ್ಲಿ ಮತ್ತು ಏನು ಶ್ರೀಲಂಕಾದಲ್ಲಿ ಆದಂಥ ಒಂದು ಆಂತರಿಕ ಕಲಹಗಳಾಯ್ತಿತ್ತು. ಇವತ್ತೇನಾರು ನಮಗೆ ಸದೃಢ ಭಾರತ ಇದೆ ಅಂತಂದರೆ ರಾಷ್ಟ್ರ ದೇವೋಭವ ಅಂತೇಳಿ ಹಗಲು ಇರಳು ದೇಶಕ್ಕೋಸ್ಕರ ಕೆಲಸ ಮಾಡೋಂಥ ಸಂಘಟನೆ ಅಂತಂದರೆ ಅದು RSS ಬಗ್ಗೆ ಈ ರೀತಿ ಲಘುವಾಗಿ ಮಾತಾಡಬಾರ್ದು. ನಿಮ್ಮ ಪ್ರಚಾರದ ತೆವಲಿದ್ರೆ ನೀವು ದೇವರಣೆಗೂ ಹೇಳ್ತೀನಲ್ಲ, ಬೇರೆ ಯಾವ್ದಾರ ಕಾರ್ಯಕ್ರಮಗಳು ಮಾಡಿ ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಕೂಡಲೇ ಕ್ಷಮೆ ಯಾಚಿಸಬೇಕು. ರೈತರು ಸಾವಾಗ್ತಾಯಿದೆ. ರೈತರ ಆತ್ಮಹತ್ಯೆ ತಡೆಯೋದ್ರಲ್ಲಿ ಇವತ್ತು ಸ್ಟಿಕ್ಕರ್ ಅಂಟಿಸುವ ಅಭಿಯಾನ ಮಾಡಿದ್ದೀವಿ. ಐ ಲವ್ RSS ಘೋಷಣೆಗೆ ಹೋಗ್ತಾ ನಿಮಗೆ ದಮ್ಮಿದ್ದರೆ, ತಾಕತ್ತಿದ್ದರೆ RSSನ್ನು ಬ್ಯಾನ್ ಮಾಡಿ ಅಂತೇಳಿ ಒಂದು ಸವಾಲನ್ನು ರಾಜ್ಯ ಸರ್ಕಾರಕ್ಕೆ ಹಾಕಿದ್ದೀವಿ. ನೋಡಿ ಸರ್, ಇವತ್ತು ಕಾಂಗ್ರೆಸ್ ಏನು ಚುನಾವಣೆ ಆಗ್ತಾ ಇತ್ತು, ಸ್ವತಂತ್ರ ಪೂರ್ವದಲ್ಲಾಗಿತ್ತು, ಅದು ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ. ಯಾವುದೂ ರಿಜಿಸ್ಟ್ರೇಷನ್ ಆಗಿಲ್ಲ. ಒಂದು ದೇಶಭಕ್ತ ಸಂಘಟನೆಗೆ ಈ ರೀತಿ ರಿಜಿಸ್ಟ್ರೇಷನ್ ಆಗಬೇಕು, ದಾಖಲಾತಿ ಕೊಡೋಂಥ ಅನ್ನೋದು ಇದು ಅವೈಜ್ಞಾನಿಕ. ಏನು ಇಂಗ್ಲೀಷ್ ವ್ಯಕ್ತಿ ಮಾಡಿದಂಥ ಒಂದು ಕಾಂಗ್ರೆಸ್ ಸಂಘಟನೆ ಅದೇ ರಿಜಿಸ್ಟ್ರೇಷನ್ ಆಗಿಲ್ಲ. ದಯವಿಟ್ಟು ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ಒಂದು ಬಿಟ್ಟಿ ಪ್ರಚಾರ ಪಡೆಯೋದ್ರ ಬದಲಾಗಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಬೆಂಗಳೂರು ನಗರದಲ್ಲಿ ಗುಂಡಿ ಸಮಸ್ಯೆ ಇದೆ, ರೈತರ ಆತ್ಮಹತ್ಯೆ ಆಯ್ತದೆ. ಕೇವಲ 4 ತಿಂಗಳಲ್ಲಿ 947 ಮಹಿಳೆಯರ ಮೇಲೆ ದೌರ್ಜನ್ಯಗಳು, ಅತ್ಯಾಚಾರಗಳು ನಡೆದಿದ್ದಾವೆ. ಕಾನೂನು ವ್ಯವಸ್ಥೆ ಸಂಪೂರ್ಣ ಕುಸಿತೋಗಿದೆ. ಈ ಕಡೆ ಗಮನ ಹರಿಸಬೇಕು. ಬಿಟ್ಟು ಪ್ರಚಾರಕ್ಕೋಸ್ಕರ ಈ ರೀತಿ ಅವಹೇಳನ ಮಾಡೋಂಥ ಕೆಲಸವನ್ನು ನಿಲ್ಲಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಇವತ್ತು ಸ್ಟಿಕ್ಕರ್ ಅಭಿಯಾನ, ಎಲ್ಲ ವೆಹಿಕಲ್ಗಳಿಗೂ ಸ್ಟಿಕ್ಕರ್ ಹಾಕೋಂಥದ್ದು. ಏನು ಐ ಲವ್ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯನ್ನು, ದೇಶಭಕ್ತ ಸಂಘಟನೆಯನ್ನು ನಾವು ಪ್ರೀತಿಸ್ತೀವಿ, ನಿಮ್ಮ ಮಟ್ಟಿಗೆ ನಾಯಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ನಾವು ಇವತ್ತು ಕಾಂಗ್ರೆಸ್ನವ್ರಿಗೆ ಕೊಡ್ತಾಯಿದ್ದೀವಿ.